ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಹೊಸದಾಗಿ ಒಂದು ಶಿಡ್ಜು ಡಾಗ್ನ ತೊಗೊಬಂದಿದೆ. ಅದು ಪ್ರೆಗ್ನೆಂಟ್ ಆಗಿತ್ತು. ಈಗ ಬಂದು ಅದು ಪಪ್ಪೀಸ್ನ ಹಾಕ್ತಾ ಇದೆ. ಇವತ್ತಿನ ವಿಡಿಯೋದಲ್ಲಿ ಎಷ್ಟು ಪಪ್ಪೀಸ್ ಹಾಕುತ್ತೆ ಏನು ಇದನ್ನೆಲ್ಲ ನೋಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಡಾಗ್ ಬಂದು ಪುಷ್ ಮಾಡ್ತಾಯಿದೆ ಪಪ್ಪಿನ. ನೋಡ್ತಾ ಇರ್ಬೋದು ನೀವು, ಪಪ್ಪಿ ಹೊರಗಡೆ ಸ್ವಲ್ಪ ಬಂದಿದೆ. ಫ್ರೆಂಡ್ಸ್, ಈಗಷ್ಟೇ ಬಂದು ಒಂದು ಪಪ್ಪಿನ ಹಾಕಿದೆ. ಸೊ ನೋಡ್ತಾ ಇರ್ಬೋದು ನೀವು, ಒಂದು ಪಪ್ಪಿನ ಹಾಕಿದೆ. ಸೊ ಒಬ್ಬನೇ ಇರೋದ್ರಿಂದ ಪಪ್ಪಿನೆಲ್ಲ ಕ್ಲೀನ್ ಮಾಡಬೇಕಲ್ಲ, ಹಾಗಾಗಿ ಪಪ್ಪಿ ಹಾಕುವಾಗ ವೀಡಿಯೋ ಮಾಡೋಕ್ಕಾಗಿಲ್ಲ, ಮತ್ತು ಕರಳು ಬಳ್ಳಿ ಎಲ್ಲ ಕಟ್ ಮಾಡೋಂಥ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಸದ್ಯಕ್ಕೆ ಒಂದು ಪಪ್ಪಿನ ಹಾಕಿದೆ. ಈಗ ನೆಕ್ಸ್ಟ್ ಪಪ್ಪಿ ಹಾಕೋದಕ್ಕೆ ಟ್ರೈ ಮಾಡ್ತಿದೆ. ಮೇಲ್ ಪಪ್ಪಿ ಇದು. ಸೊ ನೋಡ್ಬೋದು ನೀವು, ನೆಕ್ಸ್ಟು ಬೇರೆ ಪಪ್ಪೀಸ್ನ ಹಾಕೋದಕ್ಕೆ ರೆಡಿ ಆಗ್ತಿದೆ. ಆ್ಯಕ್ಚುಲಿ ಇದು ಫಸ್ಟು ಮೇಟಿಂಗಿಂದ ಡೇಟ್ ಕೌಂಟ್ ಮಾಡಿಕೊಂಡ್ರೆ 58 ಡೇಸ್ ಆಗುತ್ತೆ. ಟೋಟಲ್ 3 ಮೇಟಿಂಗ್ ನಾವು ಮಾಡಿಸಿರೋದು. ಲಾಸ್ಟ್ ಮೇಟಿಂಗ್ ಡೇಟ್ನ ಕೌಂಟ್ ಮಾಡಿಕೊಂಡ್ರೆ 55 ಡೇಸ್ ಆಗುತ್ತೆ. ಸೊ ನಾನು ಇನ್ನೂ ಒಂದು 5 ಡೇಸ್ ಲೇಟಾಗಿ ಹಾಕುತ್ತೆ ಅಂದ್ಕೊಂಡಿದ್ದೆ. ಲಾಸ್ಟ್ ಮೇಟಿಂಗಿಂದ ಕೌಂಟ್ ತೊಗೊಂಡ್ರೆ ಇನ್ನೂ 5 ಡೇಸ್ ಇತ್ತು 60 ಡೇಸಿಗೆ. 60+ ಡೇಸಲ್ಲಿ ನಾರ್ಮಲಾಗಿ ಹಾಕೋದು ನಮ್ಮ ಹತ್ರ ಇರುವಂಥ ಡಾಗ್ಗಳು. ಬಟ್ ಈ ಡಾಗ್ ಬಂದು ಬೇಗ ಹಾಕಿದೆ. ಲೋಡಿಂಗ್ ಜಾಸ್ತಿ ಇತ್ತು. ಮರಿಗಳ ಸೈಜ್ ಬಂದು ದೊಡ್ಡದಿದೆ. ಪಪ್ಪಿ ಬರುವಾಗ ಸಿಕ್ಕಾಪಟ್ಟೆ ಕಷ್ಟಪಡ್ತು. ಸುಮಾರು ಒಂದು ಅರ್ಧ ಗಂಟೆ ಪುಷ್ ಮಾಡಿದ್ದೆ. ತುಂಬ ದೊಡ್ಡ ಪಪ್ಪಿ ಶಿಡ್ಜು ಅಲ್ಲ, ಇದು ಕಂಪೇರ್ ಮಾಡಿದ್ರೆ ನೋಡಿ. ನೆಕ್ಸ್ಟ್ ಮತ್ತೊಂದು ಪಪ್ಪಿ ಪುಷ್ ಮಾಡ್ತದೆ. ಫ್ರೆಂಡ್ಸ್, ಈಗಷ್ಟೇ ಮತ್ತೊಂದು ಪಪ್ಪಿನ ಹಾಕಿದೆ. ಸೊ ಇದೇನು ಪಪ್ಪಿ ನೋಡ್ತಿದ್ರ? ಸೊ ಈ ಪಪ್ಪಿನ ಈಗ ಹಾಕಿದೆ. ನೋಡ್ಬೋದು, 2 ಪಪ್ಪಿಗಳು ಹಾಕಿದೆ. ಇನ್ನೊಂದು ಪಪ್ಪಿಗಳು ಇರಬೇಕು. ಒಳ್ಳೆ ಲೋಡಿಂಗಲ್ಲಿದ್ಲು. ಮರಿಗಳ ಸೈಜು ದೊಡ್ಡದಾಗಿ ಇರೋದ್ರಿಂದ ಆ ರೀತಿ ಕಾಣಿಸುತ್ತೆ ಅನ್ನೋ ಗೊತ್ತಿಲ್ಲ. ನೋಡೋಣ. ಫ್ರೆಂಡ್ಸ್, ಮತ್ತೊಂದು ಪಪ್ಪಿನ ಹಾಕಿದೆ. ನೋಡ್ತಾ ಇರ್ಬೋದು, ಈಗಷ್ಟೇ ಆಗ್ತು. ಈ ಪಪ್ಪಿ ಹಾಕೋದಕ್ಕೆ ತುಂಬ ಟೈಮ್ ತೊಗೊಂತು. ಫಸ್ಟ್ ಪಪ್ಪಿ ಬಂದಮೇಲೆ ಸೆಕೆಂಡ್ ಪಪ್ಪಿನ ಬೇಗನೆ ಹಾಕಿದೆ. ಆದರೆ ಈ ಪಪ್ಪಿ ಹಾಕೋದಕ್ಕೆ ತುಂಬ ಟೈಮ್ ತೊಗೊಂಡ್ಲು. ನೋಡ್ಬೋದು. ಫ್ರೆಂಡ್ಸ್, ಮರಿಯೆಲ್ಲ ಹಾಕಾಗಿದೆ. ಇದು ಇನ್ನು ಹಾಕಲ್ಲ ಅನಿಸುತ್ತೆ. ಅಷ್ಟೇ ಅನಿಸುತ್ತೆ ಮರಿ ಇರೋದು. ಈಗ ಇಲ್ಲೆಲ್ಲ ನೋಡ್ಬೋದು, ಫುಲ್ಲು ಗಲೀಜಾಗಿ ಹೋಗ್ಬಿಟ್ಟಿದೆ. ಇದನ್ನು ಡೆಟಾಲ್ ಹಾಕಿ ನೀಟಾಗಿ ಬಿಸಿನೀರಿದು. ಸೊ ಇದನ್ನು ಒಂದು ಇದಕ್ಕೆ ಡೆಟಾಲ್ ಹಾಕಿ ಒಂದು ಬಟ್ಟೆನ ವೆಟ್ ಮಾಡ್ಕೊಂಡು ನೀಟಾಗಿ ಒರೆಸ್ಬೇಕು. ನಾಳೆ ಇವಳಿಗೆ ಸ್ನಾನ ಮಾಡಿಸ್ತೀನಿ. ಕತ್ಲಾಗಿ ಹೋಗ್ಬಿಟ್ಟಿದೆ. ಸೊ ಈಗ ಸ್ನಾನ ಮಾಡಿಸೋದಕ್ಕೆ ಸರಿ ಆಗಲ್ಲ. ಹರಿ ಇದೆಲ್ಲ ಕ್ಲೀನ್ ಆದಮೇಲೆ ಮರಿಗಳನ್ನ ಇವಳ ಹತ್ರ ಹಾಲು ಕುಡಿಯೋದಕ್ಕೆ ಬಿಡಬೇಕು. ಓಕೆ ಫ್ರೆಂಡ್ಸ್, ಫೈನಲಿ ಪಪ್ಪೀಸ್ನೆಲ್ಲ ಮಾತಾಡ ಜೊತೆ ಬಿಟ್ಟಿದ್ದೀನಿ. ನೋಡ್ಬೋದು, ಮದರ್ ಪಾಪ ಸುಸ್ತಾಗಿದೆ. ಅಲ್ಲಿ ಫುಡ್ ಎಲ್ಲ ಕೊಡ್ಬೇಕೀಗ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಎಷ್ಟು ಮೇಲ್ ಹಾಕಿದೆ ಎಷ್ಟು ಫೀಮೇಲ್ ಹಾಕಿದೆ ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ನ ಕೊಡ್ತೀನಿ. ಓಕೆನಾ? ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ.